5 ದಿನದಿಂದ ನಡೀತಾ ಇದ್ದ ಕಬ್ಬು ಬೆಳೆಗಾರರ ಪ್ರತಿಭಟನೆ ಇವತ್ತು ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಸಿಡಿದೆದ್ದಿದ್ದಾರೆ. ರೈತರ ರೋಷಾಗ್ನಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಧಗಧಗಿಸ್ತಿದೆ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು. ರಾಜ್ಯ ಹೆದ್ದಾರಿಗಳು ಬಂದ್, ಸರ್ಕಾರ ಸೈಲೆಂಟ್. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಧಗಧಗಿಸೋದಕ್ಕೆ ಶುರುವಾಗಿದೆ. ಕಳೆದ 5 ದಿನದಿಂದ ಮನೆ ಮಠ ಬಿಟ್ಟು ಬೀದಿಗಿಳಿದಿರುವ ರೈತರ ಆಕ್ರೋಶದ ಕಟ್ಟೆಯೊಡೆದಿದೆ. ಕಬ್ಬಿಗೆ ದರ ನಿಗದಿ ಮಾಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಜಾಣ ಕುರುಡಿನಂತೆ ಮೌನಕ್ಕೆ ಜಾರಿರೋ ಸರ್ಕಾರದ ನಡೆಗೆ ರೈತರ ರೋಷಾಗ್ನಿ ಧಗಧಗಿಸಿದೆ. ಹೆದ್ದಾರಿ ಬಂದ್ ಮಾಡಿದ ರೈತರು ಸರ್ಕಾರದ ವಿರುದ್ಧ ಕಹಳೆ ಮೊಳಗಿಸುತ್ತಿದ್ದಾರೆ. ಇವತ್ತು ರೊಚ್ಚಿಗೆದ್ದ ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಬೆಳಗಾವಿಯಲ್ಲಿ ಎದ್ದಿರೋ ಕಬ್ಬಿನ ಕಿಡಿ ಆರೋ ಹಾಗೆ ಕಾಣ್ತಿಲ್ಲ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಕಳೆದ 5 ದಿನದಿಂದ ನಿರಂತರ ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅಂತ ರೈತ ಸಂಘಟನೆಗಳು ಪಟ್ಟು ಹಿಡಿದಿದ್ದು ಅಹೋರಾತ್ರಿ ಧರಣಿಗೆ ಕೂತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಇವರ ಕಷ್ಟ ಕೇಳೋದಕ್ಕೂ ಬರ್ತಿಲ್ಲ. ಚೌಕಾಸಿಗಿಳಿದಿರೋ ಕಾರ್ಖಾನೆ ಮಾಲೀಕರು 3,200 ರೂಪಾಯಿ ನೀಡೋದಾಗಿ ಹೇಳ್ತಿದ್ದಾರೆ. ಆದ್ರೆ ರೈತರು ಕನಿಷ್ಠ 3,400 ರೂಪಾಯಿ ಆದ್ರೂ ಬೆಲೆ ಫಿಕ್ಸ್ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಏನಂತ ಕೇಳ್ಕೊತಾನಂದ್ರ ದಯವಿಟ್ಟು ಎಚ್ಚರಗೊಂಡು ಕಬ್ಬಿನ ಬೆಳೆಗಾರ ತರಪಿ ನಿಂತು ಇದನ್ನ ಗಟ್ಟಿ ನಿರ್ಧಾರ ತಗೊಂಡು ದಯವಿಟ್ಟು ರೇಟ್ ಫಿಕ್ಸ್ ಮಾಡುವಂಥ ಕೆಲಸ ಮಾಡಬೇಕು. ನಿನ್ನ ಬೆಳಗಾವಿ ಜಿಲ್ಲಾ DC ಅವರು ಬಂದು 3,200 ರೂಪಾಯಿ ನಾವು ಕೊಡಿಸ್ತು ಚಳವಳಿ ತಕ್ಕೊಂಡ್ರು. ನಾವೇನು ದೊಡ್ಡ ಏನು ಭಾಳ ಕೇಳತ್ತಿಲ್ಲ. ಇದೇ ಮಹಾರಾಷ್ಟ್ರದಾಗ 3,500-600 ರೂಪಾಯಿ ಕೊಟ್ಟು ಚಾಲೂ ಮಾಡತ್ತಾರು. ನಮಗೂ 3,500 ರೂಪಾಯಿ ರೇಟ್ ಬೇಕಂತೇಳಿ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಕೂತೀವಿ. ಮತನೂರ ಕ್ರಾಸ್ನಲ್ಲಿ ಶುರುವಾದ ಕಬ್ಬು ಬೆಳೆಗಾರರ ಹೋರಾಟ ಈಗ ಜಿಲ್ಲೆಯಾದ್ಯಂತ ಹಬ್ಬೋದಕ್ಕೆ ಶುರುವಾಗಿದೆ. ಜಿಲ್ಲೆಯ ಎಲ್ಲ ಹೆದ್ದಾರಿಗಳನ್ನ ಬಂದ್ ಮಾಡಿರೋ ಕಬ್ಬು ಬೆಳೆಗಾರರು ಸರ್ಕಾರ ತಮ್ಮ ನಿರ್ಧಾರವನ್ನ ಘೋಷಿಸುವವರೆಗೂ ಹೋರಾಟ ಕೈಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ರೈತರ ಆಕ್ರೋಶದಿಂದಾಗಿ ಚಿಕ್ಕೋಡಿ, ಹಾರುಗೇರಿ ಕ್ರಾಸ್, ಕಮತನೂರ ಗೇಟ್, ಸದಲಗದ ರಾಜ್ಯ ಹೆದ್ದಾರಿಗಳು ಸ್ತಬ್ಧವಾಗಿವೆ. ಯಾವಾಗ ರೈತರ ಆಕ್ರೋಶದ ಕಟ್ಟೆ ಒಡೀತೋ ಜಿಲ್ಲಾಧಿಕಾರಿಗಳು ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇನ್ನೆರಡು ದಿನದಲ್ಲಿ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸೋದಾಗಿ ಭರವಸೆ ನೀಡಿದ್ದಾರೆ. ನನ್ನ ಪ್ರಕಾರ 1-2 ದಿವಸದ ಒಳಗಡೆ ಇದಕ್ಕೆ ಸೂಕ್ತ ಪರಿಹಾರ ಸಿಗುತ್ತೆ. ಇನ್ನು ಹಾವೇರಿಯಲ್ಲಿ ಮಾತನಾಡಿದ ಸಚಿವ ಶಿವಾನಂದ ಪಾಟೀಲ್ ದರ ನಿಗದಿ ಒಪ್ಪಿಗೆ ಬಗ್ಗೆ ಸುಳಿವು ನೀಡಿದ್ದಾರೆ. FRP ನಿಗದಿ ಮಾಡುವುದು ಕೇಂದ್ರ ಸರ್ಕಾರ, ಆ ಅಧಿಕಾರ ನಮಗಿಲ್ಲ. ರಿಕವರಿ ಹೆಚ್ಚಿರುವ ಕಾರ್ಖಾನೆಯಿಂದ ಹಣ ಕೊಡಿಸುವ ಬಗ್ಗೆ ಮಾತುಕತೆಯಾಗಿದೆ ಎಂದರು. FRP ನಿಗದಿ ಮಾಡತಕ್ಕಂಥವ್ರು ಕೇಂದ್ರ ಸರ್ಕಾರ, ಅದು ನಮ್ಮಲ್ಲಿ ಅಧಿಕಾರ ಇಲ್ಲ. ಆದರೂ ಕೂಡ ನಾವು ಯಾವ ಕಾರ್ಖಾನೆಯಲ್ಲಿ ಹೆಚ್ಚಿಗೆ ರಿಕವರಿ ಇದೆ ಅವ್ರಿಗೆ ಹೆಚ್ಚಿಗೆ ಕೊಡಿಸ್ಬೇಕು ಅನ್ನುವಂಥ ಹಂತಕ್ಕೆ ಮಾತುಕತೆ ನಡೀತಾ ಇದೆ. ಈಗಾಗಲೇ ನಿನ್ನೆ ಸಾಯಂಕಾಲ DC ಮತ್ತು SP ಅವರು ಹೋಗಿ 3,200 ರೂಪಾಯಿ ಕೊಡಿಸ್ತಕ್ಕಂಥ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಇನ್ನೂ ಹೆಚ್ಚಿಗೆ ಆಗ್ತಿದ್ರೆ ಇವತ್ತು ಇನ್ನೊಂದು ರೌಂಡ್ ಕಾರ್ಖಾನೆಯವ್ರ ಜೊತೆ ಮಾತುಕತೆ ಇದೆ. ಅದು ಬೆಳಗಾವಿ ಬಾಗಲಕೋಟೆಗೆ ಸೀಮಿತವಾಗಿ, ಅಲ್ಲಿ ಕೃಷ್ಣಾ ಬೆಲ್ಟ್ನಲ್ಲಿ ಹೈಯೆಸ್ಟ್ ರಿಕವರಿ ಇರೋದ್ರಿಂದ ಅಲ್ಲಿ ಸಾಧ್ಯ ಆಗ್ಬೋದು. ಅದು ಪ್ರಯತ್ನ ಮಾಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿರೋ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ರಾಜಕೀಯ ನಾಯಕರದ್ದೇ ಆಗಿವೆ. ಹೀಗಾಗಿ ಸರ್ಕಾರ ಕೂಡ ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ. ರೈತರ ಹೋರಾಟಕ್ಕೆ ಮಣಿತಾರ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ.